ತಿವಿದನು ರವಣಿಸಿ ಮಾರುತಿ ಕವಿದು ಹೆಣಗಿದ ನಡೆಸಿ ಹೊಯ್ದೊಡೆ ಬವರಿಯಲಿ ತೊಳೆದೋಕಿದೊಡೆ ಮಡಮುರಿಯದೊಳ ಹೊಕ್ಕು ಸವಡಿ ಮಂದರದಂತೆ ಕೀಚಕ ಪವನ ಸುತರೊಪ್ಪಿದರು ಭೀಮನ ಯುವತಿ ನಗುತ್ತ ಆಲಿಸುತ್ತಿದ್ದಳು ಹೊಯ್ನ ಹೊರಟೆಯ. ಹರಿ ಓಂ. ವಿರಾಟ ಪರ್ವ 3ನೇ ಸಂಧಿಯ 89ನೇ ಷಟ್ಪದಿ. ಈ ಪದ್ಯ ಪ್ರಾರಂಭವಾಗುವುದೇ ತಿವಿದ ನುರವಣಿಸಿ ಮಾರುತಿ ಕವಿದು ಹೆಣಗಿದ ನಡೆಸಿ ಹೊಯ್ದೊಡೆ ಬವರಿಯಲ್ಲಿ ಟೊಣದೂಕಿದೊಡೆ ಮಡ ಮುರಿಯದೊಳ ಸವಡಿ ಮಂದರದಂತೆ ಅಂತಾನೆ ಪ್ರಾರಂಭ ಆಗುತ್ತೆ. ಮಲ್ಲಯುದ್ಧದ ವರ್ಣನೆಯಲ್ಲಿ ಕವಿ ಬಹಳ ನಿಷ್ಣಾತ. ಜುಟ್ಟನ್ನು ಹಿಡಿದಂತಹ ಕೀಚಕನ ಜುಟ್ಟನ್ನು ಹಿಡಿದಂತಹ ಭೀಮ ಕೀಚಕನನ್ನು ಹಿಂದಕ್ಕೆ ಜಗ್ಗಿ ನೆಲಕ್ಕೆ ಕೆಡುತ್ತಾನೆ. ಆನಂತರ ಅವನ ಮೇಲೆ ಒಂದು ಪರ್ವತಪ್ರಾಯದಂತೆ ಮೇಲೆ ಬೀಳ್ತಾನೆ. ಅದರಿಂದ ತಪ್ಪಿಸಿಕೊಂಡ ಕೀಚಕ ಭೀಮನಿಗೆ ತಿರುಗೇಟನ್ನು ಹೊಡಿತಾನೆ. ಹೀಗೆ ಭೀಮ ಕೀಚಕರು ಒಬ್ಬರನ್ನೊಬ್ಬರು ಪರಸ್ಪರ ಸೆಣಸಾಡ್ತಾ ಸುತ್ತು ಬರುವುದು, ಹಿಂದಕ್ಕೆ ಹೋಗುವುದು, ಮತ್ತೆ ಹಿಂದಿನಿಂದ ಸುತ್ತಿ ಬಂದು ಮುಂದೆ ಮೊಳಕೈನಿಂದ ಪಕ್ಕೆಗೆ, ಎದೆಗೆ, ಹೊಟ್ಟೆಗೆ ಇರಿಯುವುದು, ತಿವಿಯುವುದು, ಹೀಗೆ ಬಗೆ ಬಗೆಯ ಪಟ್ಟುಗಳನ್ನು ಹಾಕಿ ಒಳ ಹೊಕ್ಕು ಒಬ್ಬರನ್ನೊಬ್ಬರು ಇನ್ನೇನು ದೇಹದೊಳಗೆ ಅವರ ದೇಹದೊಳಗೆ ಇವರು ಸೇರಿಬಿಡ್ತಾರೋ ಅನ್ನುವ ರೀತಿಯಲ್ಲಿ ಒಬ್ಬರನ್ನೊಬ್ಬರು ತಿವಿಯುತ್ತಾ ಸವಡಿ ಮಂದರದಂತೆ, ಜೋಡಿ ಮಂದರ ಪರ್ವತದಂತೆ ಭೀಮ ಕೀಚಕರು ಹೋರಾಟವನ್ನು ಮಾಡ್ತಾರೆ. ಇವರು ಹೋರಾಟ ಮಾಡುವಾಗ ಮಾಡುವ ಸದ್ದು, ಆಡುವ ಮಾತುಗಳು, ಲೇವಡಿಯ ಮಾತುಗಳು, ತಿವಿತದ, ವ್ಯಂಗದ, ವಿಡಂಬನೆಯ ಮಾತುಗಳು ಇವೆಲ್ಲವನ್ನು ಕೇಳ್ತಾ ಆನಂದದಿಂದ ನೋಡ್ತಾ ಕವಿ ಹೇಳ್ತಾನೆ, ಭೀಮನ ಯುವತಿ ನಗುತ್ತಾ ಆಲಿಸುತ್ತಿದ್ದಳು. ಭೀಮನ ಅತ್ಯಂತ ಪ್ರಿಯಪಾತ್ರಳಾದ, ಭೀಮನಿಗೆ ಅತ್ಯಂತ ಪ್ರಿಯಪಾತ್ರಳಾದಂತಹ ದ್ರೌಪದಿ ನಗುತ್ತಾ ಆಲಿಸುತ್ತಿದ್ದಳು. ಈ ಹೋರಾಟದ ಹುಯಿಲನ್ನು, ಹೋರಾಟದ ಆರ್ಭಟವನ್ನು ನೋಡ್ತಾ ಇದ್ದಾಳೆ. ಅವರ ಮಾತುಗಳನ್ನು ಕೇಳ್ತಾ ನಗುತ್ತಾ ನೋಡ್ತಾ ನಿಂತಿದ್ದಾಳೆ ದ್ರೌಪದಿ. ಎರಗಿದೊಡೆ ಕೀಚಕನ ಗಾಯಕ್ಕೆ ತಡವರಿಸಿ ಕಲಿ ಭೀಮ ಮಂಡಿಸಿ ಮರೆವಡೆದು ಮುರಿದೆದ್ದು ರೋಷದ ಲೌಡನೊಡೆಯಗಿದು ಬರಸಿಡಿಲು ಪರ್ವತದ ಶಿಖರವ ನೆರಗುವಂತಿರೆ ಖಳನ ನೆತ್ತಿಯ ನೆರಗಿದನು, ಖಳನ ನೆತ್ತಿಯ ನೆರಗಿದನು ರಣಧೀರ ಉನ್ನತ ಬಾಹು ಸತ್ವದಲ್ಲಿ. ಹರಿ ಓಂ. ವಿರಾಟ ಪರ್ವ 3ನೇ ಸಂಧಿಯ 90ನೇ ಷಟ್ಪದಿ. ಎರಗಿದೊಡೆ ಕೀಚಕನ ಗಾಯಕ್ಕೆ ತರವರಿಸಿ ಕಲಿ ಭೀಮ ಮಂಡಿಸಿ ಮರವೊಡೆದು ಮುರಿದೆದ್ದು. ಈ ಪದಗಳ ಜೋಡಣೆ ಬಹಳ ಸುಂದರವಾಗಿದೆ. ರೋಷದ ಲೌಡನೊಡೆಯಗಿದು ಭೀಮ ಹಲ್ಲು ಕಡಿತಾ ಇದ್ದಾನೆ. ಕೀಚಕನ ಹೊಡೆದಕ್ಕೆ ತತ್ತರಿಸಿ ಹೋಗಿದ್ದಾನೆ. ಅಂತಹ ಭೀಮ ಸಿಟ್ಟಿನಿಂದ ದವಡೆಯನ್ನ ಕಡಿತ ಔಡುಗಚ್ಚಿ ಬರಸಿಡಿಲವು ಪರ್ವತ ಶಿಖರವನೆರಗುವಂತೆ, ಹೇಗೆ ಬರಸಿಡಿಲು ಪರ್ವತವನ್ನು ಅಪ್ಪಳಿಸುತ್ತೆ ಹಾಗೆ ಮೇಲಕ್ಕೆ ಎಗರಿ ಭೀಮ ಕೀಚಕನಿಂದ ಮೇಲಕ್ಕೆ
ಎಗರಿ ಕೀಚಕನ ಮೇಲೆ ಬೀಳ್ತಾನೆ. ಹೇಗೆ ಬೀಳ್ತಾನೆ ಎನ್ನುವುದನ್ನು ಕವಿ ಬಹಳ ಅದ್ಭುತವಾಗಿ ಹೇಳ್ತಾನೆ. ಬರಸಿಡಿಲು ಪರ್ವತದ ಶಿಖರವನೆರಗುವಂತೆ, ಬರಸಿಡಿಲು ಪರ್ವತದ ಶಿಖರದ ಮೇಲೆ ಬೀಳುವಂತೆ ತನ್ನ ಸಮಸ್ತ ದೇಹಬಲ ಬಾಹುಬಲ ಸಹಿತನಾಗಿ ಭೀಮ ಕೀಚಕನ ನೆತ್ತಿಯ ಮೇಲೆ ಕುಟ್ಟಿ ಮೇಲೆ ಬೀಳ್ತಾನೆ. ಇದರ ಪರಿಣಾಮ ಏನಾಗುತ್ತೆ ಅಂತಂದ್ರೆ, ಕೀಚಕನ ತಲೆ ಕೀಚಕನ ದೇಹದೊಳಗೆ ಹೋಗಿ ಸಿಕ್ಕಾಕೊಂಡು ಬಿಡುತ್ತೆ. ಅವನ ಬಾಹುಬಲದ ಹೊಡೆತಕ್ಕೆ ಸಿಕ್ಕಿದಂತಹ ಕೀಚಕ ಒಂದು ಮಾಂಸದ ಮುದ್ದೆಯಂತೆ ಗೋಚರವಾಗಿ ಬಿಡ್ತಾನೆ.